ಕೆಆರ್ಎಸ್ ಡ್ಯಾಂನಿಂದ 50,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಆತಂಕ ಎದುರಾಗಿದೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿನ ನಡುಗಡ್ಡೆಗಳು ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಪ್ರವಾಹದ ಪರಿಸ್ಥಿತಿಯಿಂದ ಆತಂಕದಲ್ಲೇನೆ ಪಕ್ಷಿಧಾಮದ ಪಕ್ಷಿ ಸಂಕುಲಗಳು ಇವೆ. ಯಾಕೆಂದರೆ ಒಂದು ಕೆಆರ್ಎಸ್ ಹಿನ್ನೀರಿನಲ್ಲೇನೆ ಇದೆ ಈ ರಂಗನತಿಟ್ಟು ಪಕ್ಷಿಧಾಮ. ಸೊ ಹಾಗಾಗಿ ಬ್ಯಾಕ್ ವಾಟರ್ ಹತ್ರನೇ ಈ ಪಕ್ಷಿಧಾಮ ಇರೋದ್ರಿಂದ 50,000 ಕ್ಯೂಸೆಕ್ಸ್ ಡ್ಯಾಂನಿಂದ ನೀರನ್ನು ಹೊರಹರಿವನ್ನು ಬಿಡಲಾಗಿರೋದ್ರಿಂದ ನೇರವಾಗಿ ಇದೆಲ್ಲ ಕಡೆಯಲ್ಲೂ ಕೂಡ ಆತಂಕ ಶುರುವಾಗಿದೆ. ನೀರಿನಲ್ಲಿ ಕೊಚ್ಚಿ ಹೋಗಿವೆ ಮರಗಳ ಕೆಳಗಿದ್ದಂತಹ ಪಕ್ಷಿ ಗೂಡನ್ನು ಕಳ್ಕೊಂಡು ಮರದ ತುತ್ತ ತುದಿಯಲ್ಲಿ ಆಶ್ರಯ ಪಡೆದಿವೆ ಪಕ್ಷಿಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಸ್ತು ಚಿತ್ರಣವನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗಂಜಾಂ. ಬನ್ನಿ ನೋಡೋಣ. ಕೆಆರ್ಎಸ್ ಜಲಾಶಯದಿಂದ ಸುಮಾರು 50,000 ಕ್ಯೂಸೆಕ್ಸ್ ನೀರನ್ನು ಹರಿಸಿದ ಹಿನ್ನೆಲೆಯಲ್ಲಿ ಏನು ಡ್ಯಾಂ ಕೆಳಗಿರುವಂತಹ ಕಾವೇರಿ ಪಕ್ಷಿಧಾಮ, ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಏನಿದೆ, ಅದು ಈಗ ಸಂಪೂರ್ಣವಾಗಿ ಏನು ಪ್ರವಾಹದಿಂದಾಗಿ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧ ಇರಲಾಗಿರುವಂತದ್ದು. ಅದರಲ್ಲೂ ಕೂಡ ಏನು ಈ ಒಂದು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಏನೀಗ ಪ್ರವಾಹದಿಂದ ಏನು ಪ್ರವಾಸಿಗರ ದೋಣಿ ವಿಹಾರವನ್ನು ಕೂಡ ಸ್ಥಗಿತ ಮಾಡಲಾಗಿರುವಂತದ್ದು. ನಾನೀಗ ಕೆಆರ್ಎಸ್ ನ ಡ್ಯಾಂ ಕೆಳಗೆ ಬಗಲಿರುವಂತಹ ಪಕ್ಷಿಧಾಮದಲ್ಲಿ ಇದ್ದೀನಿ. ಏನು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಈಗ ಏನು ಪ್ರವಾಸಿಗರಿಗೆ ಕಾವೇರಿ ನದಿ ಪ್ರವಾಹದಿಂದ ಈ ಒಂದು ಪ್ರವೇಶವನ್ನು ನಿರ್ಬಂಧ ಇರಲಾಗಿರುವಂತದ್ದು. ಜೊತೆಗೆ ಇಲ್ಲಿದ್ದಂತಹ ದೋಣಿ ವಿಹಾರಕ್ಕೂ ಕೂಡ ತಾತ್ಕಾಲಿಕವಾಗಿ ಕಾವೇರಿ ನದಿ ಪ್ರವಾಹದಿಂದ ಇದನ್ನ ದೋಣಿ ವಿಹಾರವನ್ನು ಕೂಡ ರದ್ದು ಮಾಡಿರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏನೀಗ ಈ ಒಂದು ದೋಣಿ ವಿಹಾರ ಕೇಂದ್ರ ಇತ್ತು, ಈ ಒಂದು ದೋಣಿ ವಿಹಾರ ಕೇಂದ್ರವರೆಗೂ ಕೂಡ ಈಗ ಪ್ರವಾಹದ ನೀರಿನ ಮಟ್ಟ ಬಂದಿರೋದ್ರಿಂದ ಈ ಒಂದು ದೋಣಿ ವಿಹಾರವನ್ನು ಸ್ಥಗಿತಗೊಳಿಸಲಾಗಿರುವಂತದ್ದು. ಏನಿಲ್ಲಿಗೆ ಪ್ರತಿದಿನವೂ ಕೂಡ ಸಾವಿರಾರು ಪ್ರವಾಸಿಗರು ಕೂಡ ಬಂದು ಇಲ್ಲಿ ಪಕ್ಷಿಗಳನ್ನ ವೀಕ್ಷಣೆ ಮಾಡಿ ದೋಣಿ ವಿಹಾರವನ್ನು ನಡೆಸಿ ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಪಕ್ಷಿಗಳನ್ನ ನೋಡಿ ಖುಷಿ ಪಡ್ತಾ ಇದ್ರು. ಆದ್ರೆ ಈಗ ಈ ಒಂದು ಪಕ್ಷಿಧಾಮಕ್ಕೆ ಪ್ರವಾಸಿಗರನ್ನು ಕೂಡ ನಿರ್ಬಂಧ ಹೇರೋದ್ರಿಂದ ಈ ಒಂದು ಪಕ್ಷಿಧಾಮ ಸ್ಥಳದಲ್ಲೂ ಕೂಡ ಈಗ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ನೀವೀಗ ನೋಡ್ತಾ ಇದ್ರಿ ಈ ಒಂದು ಪಕ್ಷಿಧಾಮ ಏನಿದೆ, ಈ ಒಂದು ಪಕ್ಷಿಧಾಮ ಸಂಪೂರ್ಣವಾಗಿ ಪ್ರವಾಸಿಗರಿಲ್ಲದೆ ಬಣಗುಡುತ್ತಿರುವಂತದ್ದು. ಇಲ್ಲಿ ಪ್ರತಿದಿನ ಬರ್ತಿದ್ದಂತ ಪ್ರವಾಸಿಗರ ಕಲರವ ಮತ್ತೆ ಪಕ್ಷಿಗಳ ಕಲರ ಯಾವುದೂ ಕೂಡ ಈಗ ಸದ್ಯಕ್ಕೆ ಇಲ್ಲ. ಯಾಕೆಂದ್ರೆ ಕಾವೇರಿ ನದಿ ಪ್ರವಾಹ ಈಗ ಎಲ್ಲಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಿದೆ. ಹಾಗಾಗಿನೇ ಕೂಡ ಇಲ್ಲಿ ಇದ್ದಂತಹ ಬಹುತೇಕ ಆ ಒಂದು ಪ್ರವಾಸಿಗರ ಕಲರವ ನಿಂತಿದ್ರೆ, ಮತ್ತೊಂದು ಕಡೆ ಪಕ್ಷಿಗಳು ಕೂಡ ಈಗ ಆತಂಕದಲ್ಲಿ ಇರುವಂತದ್ದು. ಯಾಕೆಂದ್ರೆ ಏನು ಕಾವೇರಿ ನದಿ ಪ್ರವಾಹದಿಂದ ಈಗ ಪಕ್ಷಿಗಳಿಗೂ ಕೂಡ ಒಂದು ರೀತಿ ಆತಂಕ ಎದುರಾಗಿದೆ. ಏನಿಲ್ಲಿ ಏನು ಡ್ಯಾಮ್ ಕೆಳಗಿರುವಂತಹ ಒಂದು ಪಕ್ಷಿಧಾಮ ನಡುಗಡ್ಡೆಯಲ್ಲಿರುವಂತಹ ಕಾರಣ ಈ ಒಂದು ಪಕ್ಷಿಧಾಮದಲ್ಲಿ ಈಗ ನೀರು ಕೂಡ ಸುಮಾರು 50,000 ಕ್ಯೂಸೆಕ್ ನೀರು ಕೂಡ ನದಿಯಲ್ಲಿ ಹರಿತಾ ಇದೆ. ಹಾಗಾಗಿ ಪಕ್ಷಿಗಳು ಕೂಡ ಒಂದು ರೀತಿ ಆತಂಕದಲ್ಲಿದೆ. ಇಲ್ಲಿದ್ದಂತಹ ಬಹುತೇಕ ನಡುಗಡ್ಡೆಗಳು ಕೂಡ ಮುಳುಗಡೆ ಆಗಿದೆ. ಮತ್ತೊಂದು ಕಡೆ ಏನೀಗ ದೃಶ್ಯದಲ್ಲಿ ಕಾಣ್ತಾ ಇದೆ ದೋಣಿ ವಿಹಾರ ಕೇಂದ್ರ. ಈ ಒಂದು ದೋಣಿ ವಿಹಾರ ಕೇಂದ್ರದಲ್ಲೂ ಕೂಡ ದೋಣಿಗಳನ್ನ ಈ ಒಂದು ನದಿ ದಡದಲ್ಲಿ ತಂದು ಕಟ್ಟಿ ಹಾಕುವ ಮೂಲಕ ಪ್ರವಾಸಿಗರಿಗೆ ಇದ್ದಂತಹ ಒಂದು ದೋಣಿಯ ಒಂದು ವಿಹಾರವನ್ನು ಕೂಡ ಸ್ಥಗಿತ ಮಾಡಿ ಇಲ್ಲಿ ಬಹುತೇಕ ಈಗ ಎಲ್ಲವೂ ಕೂಡ ನಿರ್ಬಂಧ ಇರಲಾಗಿರುವುದು. ಹಾಗಾಗಿ ಕೂಡ ಈಗ ಏನೀಗ ಈ ಒಂದು ಕೆಆರ್ಎಸ್ ನೀರಿನ ಈ ಒಂದು ಅಪಾಯಕಾರಿಯ ಒಂದು ನೀರಿನ ಇದರಿಂದಾಗಿ ಸಾಕಷ್ಟು ಪಕ್ಷಿಧಾಮಕ್ಕೂ ಕೂಡ ನಷ್ಟ ಕೂಡ ಆಗಿದೆ. ಈಗಾಗಲೇ ಕೂಡ ನದಿ ನೀರಿನ ಮಟ್ಟ ಕೂಡ ಸುಮಾರು 50,000 ಕ್ಯೂಸೆಕ್ ನದಿಯಲ್ಲಿ ಹರಿತಾ ಇರುವಂಥದ್ದು. ಮತ್ತಷ್ಟು ನೀರು ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೂಡ ಈ ಒಂದು ಪ್ರವಾಸಿ ಸ್ಥಳಕ್ಕೆ ಕೂಡ ಪ್ರವಾಸಿಗರನ್ನು ನಿರ್ಬಂಧ ಇರುವ ಮೂಲಕ ಒಂದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೂಡ ಕೈಗೊಂಡಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಜಿ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.